ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಮಂದಿರದಲ್ಲಿ ಸ್ಮರಿಸಿಕೊಂಡು, जानी जगदोद्धारासाठी आपला देह जिजविला ते जगात धन्य. जानी अशा पुरुषांना जन्म दिला ती माता पितरे धन्य. ज्या कुलात असे पुरुष अवतरले ते कुल धन्य. आणि ज्या देशात अशा पुरुषांनी वास केला तो ದೇಶಹಿ ಧನ್ಯ ಅಂತ ಹೇಳ್ಕ್ಯಾರ ಕಲಾವತಿ ಆಯಿಯವರು. ಸಿದ್ಧಾರೂಢರ ಬಗ್ಗೆ ವರ್ಣನೆಯನ್ನು ಮಾಡ್ಕೋತ ಅಪ್ಪನ ಗುಣಗಾನವನ್ನು ಮುಗಿಸೋದಲ್ಲವರು ಒಂದು ಮಾತು ಹೇಳ್ತಾರೆ. ಏನಂತಂದ್ರೆ, ಆ ಪರಮಾತ್ಮನ ಒಂದು ವರ್ಣನೆಯನ್ನು ಮಾಡಿ 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 ನಾವ ನಿಲ್ಲಿಸ್ಬೇಕ ಹೊರತಾಗಿ ಅದು ಮುಗಿಯೋದಿಲ್ಲ. ಅದಕ್ಕೆ ಕಡೀಕ ಒಂದು ಮಾತು ಹೇಳಿದ್ರು ಅವರು. ಏನಂದ್ರೆ, ಜಗದುದ್ಧಾರವನ್ನು ಮಾಡಬೇಕಂತ ಹೇಳಿ ಏನು ತಮ್ಮ ದೇಹವನ್ನು ಸವಿಸಿದ್ರಲ್ಲ, ಆ ಮಹಾತ್ಮರು ಜಗತ್ತಿನೊಳಗೆ ಧನ್ಯರು. ಮತ್ತು ಯಾವ ತಂದೆ ತಾಯಿಯರು ಇಂತಹ ಪುಣ್ಯಾತ್ಮನಿಗೆ ಜನ್ಮವನ್ನು ನೀಡಿದ್ರಲ್ಲ ಅವರು ಧನ್ಯರು. ಯಾವ ಕುಲದಲ್ಲಿ ಈ ಮಹಾತ್ಮ ಜನ್ಮವನ್ನು ತಾಳಿದ ಆ ಕುಲ ಧನ್ಯ. ಯಾವ ದೇಶದಲ್ಲಿ ಇಂತಹ ಸದ್ಗುರುನಾಥ ವಾಸ ಮಾಡಿದ ಆ ದೇಶನ ಧನ್ಯ ಅಂತ ಇನ್ನೂ ಏನು ಹೇಳ್ಬೇಕು ಆ ಸದ್ಗುರುವಿನ ಬಗ್ಗೆ ಇನ್ನೂ ಏನು ಹೇಳ್ಬೇಕಂತ. ನಮ್ಮಪ್ಪ ತನಗಾಗಿ ಬದುಕಲಿಲ್ಲ, ತನಗಾಗಿ ಸುಖದ ಕಡೆ ಲಕ್ಷ್ಯನೂ ಕೊಡಲಿಲ್ಲ. ಬರೀ ಏನು ಮಾಡಿದ ಅಂತಂದ್ರೆ, ಜಗತ್ತನ್ನು ಉದ್ಧಾರ ಮಾಡಾಕನ ತನ್ನ ದೇಹವನ್ನು ಸವಿಸಿಬಿಟ್ಟ. ಅದು ಎಷ್ಟು ಪುಣ್ಯಾತ್ಮ ಇರಬಹುದು ಆ ಸಿದ್ಧಾರೂಢಪ್ಪ ಅಂಥೇಳಿ ನಾವು ತಿಳ್ಕೋಬೇಕು. ಸಿದ್ಧಾರೂಢ ಅಪ್ಪನಿಗೆ ಜನ್ಮವನ್ನು ನೀಡಿದಂಥ ದೇವಮಲ್ಲಮ್ಮ ಮತ್ತು ಗುರುಶಾಂತಪ್ಪ ಎಷ್ಟು ಪುಣ್ಯಾತ್ಮರು ಇರಬಹುದು ಅಂತ. ನೀ ನಮ್ಮನ್ನು ಬಿಟ್ಟು ಹೋಗಬೇಡ, ನಾವು ನಿನ್ನ ಬಿಟ್ಟು ಕೊಡೋದಿಲ್ಲ ಅಂತ ಹೇಳಿಕ್ಯಾರ ತಮ್ಮ ಮನೆಯೊಳಗೆ ಅವ್ರು ಇಟ್ಕೊಂಡು ಕುಂತಿದ್ರೆ ನಮಗೆ ಈ ಭಾಗ್ಯ ಸಿಗುತ್ತಿತ್ತೇನೋ ಅಂತ. ತಮ್ಮ ಕರಳಿನ ಕುಡಿಯನ್ನು ಬಿಟ್ಟು ಕೊಟ್ಟರು ಜಗತ್ತು ಉದ್ಧಾರ ಮಾಡಕ್ಕೆ. ದೇವಮಲ್ಲಮ್ಮ ಗುರುಶಾಂತಪ್ಪ ಅವರ ಶ್ರೀಚರಣಗಳಿಗೆ ಅನಂತ ಕೋಟಿ ನಮನಗಳನ್ನು ನಾವು ಸಲ್ಲಿಸೋಣ. ಏನ ಚಳಕಾಪುರದೊಳಗೆ ಅಪ್ಪನ ಮನೆತನ ಐತಿ, ಕುಟುಂಬಸ್ಥರದಾರ, ಅವ್ರ ಜಗತ್ತಿನೊಳಗೆ ಧನ್ಯರು ನೀವು. ನಿಮ್ಮ ಕುಲದೊಳಗೆ ಆ ಪರಮಾತ್ಮ ಜನ್ಮ ತಾಳಿದ ಅಂದ್ರೆ ಎಷ್ಟು ಪುಣ್ಯದ ಕುಲ ಇರ್ಬೋದಂತ. ಎಷ್ಟು ಜನ ಆ ಸಿದ್ಧಾರೂಢಪ್ಪನ ವಂಶಸ್ತ್ರ ಅದೇ ರೀ.
ನಿಮ್ಮೆಲ್ಲರ ಶ್ರೀಚರಣಗಳಿಗೂ ಸಹಿತ ಅನಂತ ಕೋಟಿ ದೀರ್ಘದಂಡ ನಮಸ್ಕಾರಗಳು ನಮಸ್ಕಾರಗಳು. ಯಾವ ಈ ಒಂದು ಭಾರತ ದೇಶದಲ್ಲಿ ಆ ನಮ್ಮಪ್ಪ ಸಿದ್ಧಾರೂಢ ವಾಸ ಮಾಡಿದ, ಈ ದೇಶದ ಪ್ರತಿಯೊಬ್ಬರಿಗೂ ಸಹಿತ ಅನಂತ ಕೋಟಿ ನಮಸ್ಕಾರ. ಎಂಥ ಗುರು ಸಿಕ್ಕ, ಎಂಥ ಕೃಪಾ ಸಿಂಧು, ಸ್ವಲ್ಪನೂ ಸಿಟ್ಟಿಲ್ಲ, ಸ್ವಲ್ಪನೂ ದ್ವೇಷ ಇಲ್ಲ, ಬರೀ ಕರುಣೆ ಕರುಣೆ ಕರುಣೆ. ಶಿವರಾತ್ರಿ ಜಾತ್ರೆ ನಡೆದೈತಿ. ಜಾತ್ರೆ ಒಳಗೆ ಸಿದ್ಧಾರೂಢ ಅಪ್ಪನನ್ನು ವಿಶೇಷವಾಗಿ ಪೂಜೆ ಮಾಡಕತ್ತಾರ. ಸಿದ್ಧಾರೂಢಪ್ಪನಿಗೆ ವಿಶೇಷವಾದಂತಹ ಸೇವೆಗಳನ್ನು ಸಲ್ಲಿಸಾಕತ್ತಾರ. ಇಡೀ ಭಾರತ ದೇಶದಿಂದ ಜನ ಬಂದಾರ, ತಮಗೆ ತಿಳಿದಿದ್ದ ಕಾಣಿಕೆ ಕೊಡಕತ್ತಾರ. ಏನು ಕಾಣಿಕೆ ಕೊಟ್ಟರೂ ಸಹಿತ ಆ ಕಡೆ ಲಕ್ಷಣ ಇಲ್ಲ ಸದ್ಗುರು ಸಿದ್ಧಾರೂಢರಿಗೆ. ಒಬ್ರು ಯಾರೋ ಒಂದು 20 ತಾಟ ತಂದು ಕೊಟ್ಟಿದ್ದರು ಊಟದ್ದು. ಆ ಊಟದ ತಾಟ ಭಾಳ ದೊಡ್ಡ ಇದ್ದು, ಚಂದ ಇದ್ದು ಅವು. ಆ ತಾಟ ಏನೋ 20 ಇದ್ದು ಹಂಗೆ ಉಳಿದ್ಬಿಟ್ಟಿದ್ದು, ಅಲ್ಲಿ ಇದ್ದವು. ಒಬ್ಬ ಏನು ವಿಚಾರ ಮಾಡಿದ, ಇಲ್ಲೇ ಅದಾವು, ನಾನು ಇಲ್ಲೇ ಸೇವಾ ಮಾಡ್ಕೊತದೀನಿ, ಊರಿಗೆ ಹೋಗುವಾಗ ಇವನು ಓದ್ಬಿಟ್ರೆ ಆತ ಸುಮ್ಮನೆ ಅಂಥೇಳಿ ಲೆಕ್ಕ ಮಾಡ್ಕೊಂಡ ಒಂದು ಕಂಬಳ್ಯಾಗ ಆ 20 ತಾಟ ಹಾಕ್ಕೊಂಡು ಸುಮ್ಮನೆ ಕುಂತುಬಿಟ್ಟ. ಇನ್ನೇನು ಹೋಗ್ಬೇಕಂತೇಳಿ ಪ್ರಸಾದ ನಡೆದಿತ್ತು, ತಾನೂ ಪ್ರಸಾದಕ್ಕೆ ಕುಂತ. ಎಲ್ಲರಿಗೂ ಊಟಕ್ಕೆ ತಾಟ ಕೊಟ್ಕೋತ ಬಂದರು. ಯಾವಾಗ ಇವಾಗ ತಾಟ ಕೊಡ್ತಿದ್ರು ಆವಾಗ ಸಿದ್ಧಾರೂಢರು ನಮಗೆ ತಾಟ ಕೊಡಬೇಡಪ್ಪ ಅಂದ್ರಂತ. ಯಪ್ಪ ಯಾಕೆ ಕೊಡಬಾರ್ದ್ರಿ ಅಂಥೇಳಿ ಕೊಡವ ಕೇಳಿದ. ಸಿದ್ಧಾರೂಢರಂದರು, ನೋಡಪ್ಪ, ನೀವೆಲ್ಲರೂ ಇಲ್ಲೇ ಸಿದ್ಧಾರೂಢರ ಮಠದೊಳಗೆ ಇದ್ದಿದ್ದ ತಾಟಿನೊಳಗೆ ಉಂತೀರಿ, ಆದ್ರೆ ಆ ಪುಣ್ಯಾತ್ಮ ಇಲ್ಲಿ ತಾಟ ಸಹಿತ ಉಪಯೋಗ ಮಾಡಬಾರ್ದು ಅಂಥೇಳಿ ತನ್ನ ಮನೆಯಿಂದ ತಾಟ ತೊಗೊಂಡು ಬಂದಾನು ಅಂತಂದ್ರೆ ನೋಡ್ರಿ. ಏನಾಗಿರಬಹುದು ಆ ತಾಟ ತೊಗೊಂಡವನ ಪರಿಸ್ಥಿತಿ. ಕಂಬಳಿ ಒಳಗೆ ಸುತ್ತಿದಂತಹ ಆ ತಾಟನ್ನು ಸಿದ್ಧಾರೂಢರ ಪಾದದ ಮೇಲೆ ಇಟ್ಟ, ಕ್ಷಮಾ ಮಾಡತಂದೆ ಅಂದ. ಕ್ಷಮಾ ಮಾಡುವ ಅವಶ್ಯಕತೆ ಇಲ್ಲೋ, ನಾವಿಬ್ಬರು ಒಂದೇ ಅಂದಾಗ ಕ್ಷಮಾ ಬೇಡೋದು ಯಾರಿಗೆ, ಕ್ಷಮಾ ಮಾಡೋದು ಯಾರಿಗೆ ಅಂದ್ರಂತ ನೋಡ್ರಿ. ಇದು ಅದ್ವೈತ ಜ್ಞಾನ. ಜಾತ್ರೆ ಒಳಗೊಬ್ಬವ ಭಾಳ ನೀಡಿಸ್ಕೊಂಡ, ಎಷ್ಟು ಬೇಕಷ್ಟು ಉಂಡ, ಉಳಿದಿದ್ದ ಅನ್ನ ಚೆಲ್ಲಾಕ ತೊಗೊಂಡು ಹೊಂಟಿದ್ದ. ಆ ಪತ್ರಾವಳಿ ತೊಗೊಂಡ ಸಿದ್ಧಾರೂಢಪ್ಪಗಳು ಒಂದು ಮಾತು ಹೇಳಿದರು, ಅದನ್ನು ಚೆಲ್ಲಬೇಡಪ್ಪ, ನಂದು ಹೊಟ್ಟೆ ಹಸ್ತೈತಿ, ನಾ ಉಣ್ತೀನಿ ತಾ ಅಂಥೇಳಿ ಅವನು ಎಲೆ ತೊಗೊಂಡಕ್ಕಾರ ಊಟ ಮಾಡಿದಂಥ ಪುಣ್ಯಾತ್ಮರು ಸಿದ್ಧಾರೂಢರು. ಯಾವ ಒಬ್ಬವ ತನ್ನ ಮಗನ ಮೇಲೆ ನಿವಾಳಿಸಿ ಅವನಿಗೆ ಎದ್ದಂಥ ಹುರುಕು ಇನ್ನೊಬ್ಬರಿಗೆ ಹೋಗ್ಲಂತ ತಿಳಿದು 3 ಮುಟ್ಟಿಗೆ ಉಪ್ಪ ಒಣ ಮೆಣಸಿನಕಾಯಿ ನಿವಾಳಿಸಿ 3 ದಾರಿ ಕೂಡಿದಲ್ಲಿ ಇಟ್ಟಿದ್ದ. ಯಾವಾಗ ಸಿದ್ಧಾರೂಢರು ಅದನ್ನು ದಾಟಿದರು, ನೋಡಿ ಯವ್ವ ನಿನ್ನ 3 ದಾಡಿ ಕೂಡಿದಲ್ಲಿ ಇಟ್ಟು ಹೋಗ್ಯಾನಲ್ಲ ಪುಣ್ಯಾತ್ಮ ಅಂದ್ರೆ ಯಾರಿಗೆ? ಆ ಉಪ್ಪಿಗೆ, ಆ ಮೆಣಸಿನಕಾಯಿಗೆ ಸಾಕ್ಷಾತ್ ಅನ್ನಪೂರ್ಣೇಶ್ವರಿ ಅಂತ ತಿಳಿದ್ರು ಅವನು.
ಅದನ್ನು ತೊಗೊಂಡು ಬಂದು ಮಂಟೂರು ರಾಚಪ್ಪನ ಕೈಯಾಗ ಕೊಟ್ಟು ಇದನ್ನು ಪ್ರಸಾದದೊಳಗೆ ಕೂಡಿಸು, ಇಡೀ ಜಾತ್ರೆ ಮಂದಿಗೆ ಪ್ರಸಾದ ಮುಟ್ಲಿ ಅಂತ ಹೇಳಿದಂತಹ ವಿಶಾಲ ಮನೋಭಾವನೆಯ ಸದ್ಗುರುನಾಥರು ಈ ಸಿದ್ಧಾರೂಢರು. ಬ್ಯಾಡಗಿಯಿಂದ 2 ಟ್ರಕ್ ತುಂಬ ಮೆಣಸಿನಕಾಯಿ ಕೊಟ್ಟು ಕಳಿಸಿದ್ರು ಭಕ್ತರು. ಆ ಮೆಣಸಿನಕಾಯನ್ನು ದಾರ್ಯಾಗನ ಮಾರ್ಕೊಂಡು ಮಗಳ ಮದುವೆ ಮಾಡ್ಕೊಂಡು ಬಿಟ್ಟ ಒಬ್ಬ ಭಕ್ತರ ಕೇಳಿದಾಗ ಬ್ಯಾಡಗಿ ಮಂದಿ ಸಿದ್ಧಾರೂಢರು ಆ ಮಾರಿದಂತಹ ಮನುಷ್ಯನ ಕೇಳ್ತಾರೆ, ಏನಪ್ಪ ಮೆಣಸಿನಕಾಯಿ ಏನು ಮಾಡಿದ್ವು ಅಂಥೇಳಿ. ಯಪ್ಪ, ದುಡ್ಡು ಇದ್ದಿದ್ದಿಲ್ಲ, ನನ್ನ ಮಗಳ ಮದುವೆ ಮಾಡೋಕೆ ಮಾರಿ ಮದುವೆ ಮಾಡಿದೆ ಅಂದರು. ಸಂತೋಷ ಆತಪ್ಪ, ನಿನಗೆ ಒಳ್ಳೆಯದಾಗಲಿ ಅಂತ ಆಶೀರ್ವಾದ ಮಾಡಿದಂಥ ಪುಣ್ಯಾತ್ಮರು ಸಿದ್ಧಾರೂಢರು. ಶಿವರಾತ್ರಿ ಜಾತ್ರೆ ಇನ್ನೂ 15 ದಿನ ಇರುತ್ತೆ. ಈಗೇನು ರಥದ ಬೀದಿ ಐತಲ್ಲ, ದ್ವಾರ ಬಾಗಿಲದಿಂದ ಹಿಡಿದು ಅಜ್ಜನ ಮಠದ ಮಠನೂ ಅದು ಕಾಲು ದಾರಿ ಇತ್ತು, ಮಣ್ಣಿನ ದಾರಿ. ಅದನ್ನೆಲ್ಲ ಲಂಗೋಟಿ ಮೇಲೆ ಕುಂತ ಹಳ್ಳ ಆರಿಸ್ತಿದ್ರಂತ 15 ದಿನ ಮೊದಲಿಂದನ. ಇನ್ನೂ ಜಾತ್ರೆ ಚಾಲೂ ಆಗೋದು 15-20 ದಿವಸ ಇರ್ತಾನೆ. ಹಳ್ಳ ಆರಿಸೋದಂತ ಕುಂತಕ್ಯಾರ ಸಿದ್ಧಾರೂಢರು ಸ್ವತಃ. ಯಪ್ಪ ಯಾಕ್ರಿ ಅಂತ ಕೇಳಿದ್ರೆ, ಇಲ್ಲೋ ನನ್ನ ಭೇಟಿ ಆಗ್ಬೇಕಂಥೇಳಿ ದೂರದಿಂದ ಭಕ್ತರು ಬರ್ತಾರೋ. ಅವ್ರಿಗೆ ಹಳ್ಳ ನಡಬಾರ್ದಂತ ಹೇಳಿ ಒಂದು ಸ್ವಲ್ಪ ನಾನು ಅವರು ಸೇವಾ ಮಾಡಾಕತ್ತೇನೋ ಅಂತ ಹೇಳಿದಂಥವ್ರು ಸಿದ್ಧಾರೂಢ ಪೋಳು. ಪಶು ಪಕ್ಷಿ ಎಲ್ಲದಕ್ಕೂ ಸಹಿತ ಕರುಣೆಯನ್ನು ತೋರಿಸಿದಂಥ ಪುಣ್ಯಾತ್ಮರು ಸಿದ್ಧಾರೂಢರು. ಕ್ರೂರ ಪ್ರಾಣಿಯಾದಂಥ ಹುಲಿಗೆನ ಕರುಣೆಯನ್ನು ತೋರಿ ಅದಕ್ಕೆ ಆಶೀರ್ವದಿಸಿ ಅದರೊಳಗಿನ ಕ್ರೂರತ್ವವನ್ನು ಹೋಗಿಸಿ ತನ್ನ ಪರಮ ಶಿಷ್ಯನನ್ನಾಗಿ ಮಾಡಿಕೊಂಡಂಥ ಲೀಲಾಪುರುಷರು ಸಿದ್ಧಾರೂಢರು. ಒಂದು ಮಾತು ತಿಳ್ಕೊಳ್ಬೇಕ್ರಿ, ಸಿದ್ಧಾರೂಢರು ಮಾತನಾಡಿ ಜಗತ್ತನ್ನು ಉದ್ಧರಿಸಿದರು. ಗುರುನಾಥಾರೂಢರು ಮಾತನಾಡದೇ ಜಗತ್ತನ್ನು ಉದ್ಧರಿಸಿದರು. ಸಿದ್ಧಾರೂಢರು ಭಾಳ ಶಾಂತದಾರ. ಸಿದ್ಧಾರೂಢರು ಭಾಳ ಸೌಮ್ಯರಿದ್ದಾರೆ, ಒಪ್ಪಿಕೊಳ್ಳೋನು. ಆದರೆ ತಮ್ಮ ಬಲಭಾಗಕ್ಕೆ ಯಾರನ್ನ ಕುಂಡ್ರಿಸ್ಕೊಂಡಾರಂದ್ರೆ ಗುರುನಾಥಾರೂಢರನ್ನ ಕುಂಡ್ರಿಸ್ಕೊಂಡಾರ. ಗುರುನಾಥಾರೂಢರಂದ್ರೆ ಹುಲಿ ಸ್ವಲ್ಪ ಎಚ್ಚರದಿಂದ ಇರ್ಬೇಕ್ರಿ. ಹುಲಿ ಸಾಮಾನ್ಯಲ್ಲ. ರಕ್ಷಣೆ ಮಾಡಕ್ಕೆ ನಿಂತಿತ್ತಪ್ಪ ಅಂದ್ರೆ ಯಾರಿಂದನೂ ಸಹಿತ ತೊಂದರೆ ಆಗದಂಗೆ ರಕ್ಷಣೆ ಮಾಡ್ತೈತಿ. ಹೊಳ್ಳಿ ಬಿತ್ತಪ್ಪ ಅಂದ್ರೆ ಯಾರು ಬಂದರೂ ಸಹಿತ ಅವ್ರನ್ನ ರಕ್ಷಣೆ ಮಾಡೋಕ್ಕೆ ಸಾಧ್ಯ ಇಲ್ಲ, ಹಂಗೆ ಹರಿತೈತಿ. ಬಾಜುಕು ಗುರುನಾಥಾರೂಢರಲ್ಲ, ಹುಲಿ ಅದ ಹುಲಿ. ಅಲ್ಲಿದ್ದವರು ನಾವು ಹೋದವರು ಅಷ್ಟು ಹುಷಾರಿಂದ ಇರ್ಬೇಕ್ರಿ. ಎಲ್ಲರೇ ಸಿದ್ಧಾರೂಢ ಪೋಳು ಗುರುನಾಥಾರೂಢರು ಭಾಳ ಶಾಂತರಿದ್ದಾರೆ. ಅಲ್ಲಿ ನಾವು ಏನು ಬೇಕಾದ ಮಾಡಿದ್ದು ನಡೀತಿತ್ತಂತ ನಮ್ಮ ತಿಳಿಯಾಗಿದ್ರೆ ಇವತ್ತಿಂದ ಸ್ವಲ್ಪ ಅದನ್ನು ಬಿಡ್ಬೇಕ್ರಿ. ನನ್ನ ಹಿಡ್ಕೊಂಡ ಅವರನ್ನು ನಂಬಿ ನಡೆದೀವಪ್ಪ ಅಂದ್ರೆ ಉದ್ಧಾರ ಆಗಿ ಹೋಗ್ತೀವಿ. ನಂಬಿ ನಡೆದಂಗೆ ನಟಿಸಿ ಅಲ್ಲಿ ಅಪಕೃತ್ಯಗಳನ್ನು ಮಾಡಿದ್ರೆ ಹಾಳಾಗಿ ಹೋಗ್ತೀವಿ. ಇಷ್ಟು ಮಾತ್ರ ಖರೆ. ಗರ್ಗದ ಮಡಿವಾಳಜ್ಜವ್ರೊಂದು ಮಾತು ಹೇಳ್ತಿದ್ರಂತ, ಶರಣರನ್ನು ಎದುರು ಹಾಕ್ಕೊಳ್ಬೇಡ್ರು. ಶರಣನ ಜೋಳಿಗೆ ಒಳಗೆ ಸುಖನೂ ಐತಿ, ದುಃಖನೂ ಐತಿ. ಶರಣ ಕೈ ಹಾಕಿ ತನ್ನ ಜೋಳಿಗೆ ಒಳಗಿಂದ ನಿಮಗೆ ಕೊಟ್ಟಪ್ಪ ಅಂದ್ರೆ ಸುಖ ಐತಿ. ಅವ ಕೊಡಲಾರ್ದ ನೀವಾಗಿ ಅವನ
ಜೋಳಿಗೆ ಒಳಗೆ ಕೈ ಹಾಕಿ ತಕ್ಕೊಂಡ್ರಪ್ಪ ಅಂದ್ರೆ ಸರ್ವನಾಶ ಆಕ್ಕಿರೋ ಮಕ್ಕಳು ಅಂಥೇಳಿ ಭಾಳ ಚಂದ ಗರ್ಗದ ಮಡಿವಾಳ ಅಜ್ಜವರು ಹೇಳ್ತಿದ್ರಂತ ನೋಡ್ರಿ. ಸಿದ್ಧಾರೂಢರು ಎಷ್ಟು ಪ್ರೀತಿ ಭಕ್ತರ ಮೇಲೆ ಒಂದು ಮಾತು ಹೇಳ್ತಾನೆ ನಿಮಗೆ. ಯಾರು ಏನು ತೊಗೊಂಡು ಬಂದರೂ ಸಹಿತ ಅವ್ರ ಮನಸ್ಸು ನೋಸ್ತಿರ್ಕಿಲ್ಲ, ಅದನ್ನು ಸ್ವೀಕಾರ ಮಾಡಿದಂಗೆ ಮಾಡಿ ಮತ್ತು ಹೊಳ್ಳಿ ಅವರಿಗೆ ಕೊಟ್ಟು ಬಿಡ್ತಿದ್ರು ಅದನ್ನು. ಇವತ್ತು ಭೂ ಕೈಲಾಸ ಹುಬ್ಬಳ್ಳಿ ಒಳಗೆ ನಿರ್ಮಾಣ ಆಗೈತೆ ಅಂದ್ರೆ ಹಂಗೆ ನಿರ್ಮಾಣ ಆಗಿಲ್ಲ, ಆ ನಮ್ಮಪ್ಪನ ತಪಸ್ಸು ನಿರ್ಮಾಣ ಮಾಡೈತೆ ಅದನ್ನು. ಎಷ್ಟು ತಪಸ್ಸು ಮಾಡಿರಬಹುದು, ಎಷ್ಟೊಂದು ಶಕ್ತಿ ಆ ಸಿದ್ಧಾರೂಢಪ್ಪಂದಲ್ಲಿ ಇರಬಹುದಂತ. 7 ದಿವಸ ಸಪ್ತಾಹ ಅಂತ ಕರೆದ್ವಿ ನಾವು. 7ನೇ ದಿವಸ ರಥೋತ್ಸವ, 9ನೇ ದಿವಸ ಕವದಿ ಪೂಜಾ ನೋಡ್ರಿ. ಕವದಿ ಪೂಜಾ ಅನ್ನುವಂಥ ವಿಶೇಷ ಪೂಜೆ ಇರೋದು ಸಿದ್ಧಾರೂಢರ ಮಠದಾಗನ, ಹುಬ್ಬಳ್ಳಿಯಾಗನ. ಸಿದ್ಧಾರೂಢಪ್ಪಗಳು ಕಾಶಿಗೆ ಹೋದಾಗ ಅಲ್ಲಿ ಥಂಡಿಗೆ ನಿದ್ದೆ ಹತ್ತಲಿಲ್ಲ ಅವರಿಗೆ. ಹರಿಶ್ಚಂದ್ರ ಘಾಟದೊಳಗೆ ಸ್ಮಶಾನದೊಳಗೆ ಹೆಣ ಸುಟ್ಟಲ್ಲಿ ಕಾಶ್ಕೋತ ಕುಂತಿದ್ರು. ಒಂದು 3 ದಿನದ ಹಿಂದೆ ನೀರಾಗಿ ಬಿದ್ದು ಸತ್ತಿದ್ದ ಹೆಣ ಅದನ್ನು ತೊಗೊಂಡು ಅಂತ್ಯ ಸಂಸ್ಕಾರ ಮಾಡೋಕೆ ಒಂದು 7-8 ಮಂದಿ ಹೊತ್ಕೊಂಡು ಬರಾಕತ್ತಿದ್ರು. ರಾತ್ರಿ ನಾನು ನೋಡಿ ಯಾರು ಹೆದರಬಾರ್ದು ಅಂಥೇಳಿ ಸಿದ್ಧಾರೂಢರು ಎದ್ದು ಕಂಟ್ಯಾಗ ಅಡಿಕ್ಕೊಂಡ್ರಂತ. ಅಷ್ಟರೊಳಗೆ ಅದನ್ನು ನೋಡೇ ಬಿಟ್ರು ಯಾರೋ. ಇಲ್ಲಿ ದೆವ್ವ ಎದ್ದು ಹೋತಲೇ ಬೆಂಕಿಯಾಗಿಂದ ಅಂಥೇಳಿ ಅದನ್ನು ಹೆಣ ಅಲ್ಲೇ ಚೆಲ್ಲಿ ಹೋಗಿಬಿಟ್ರು. ಆವಾಗ ಸಿದ್ಧಾರೂಢಪ್ಪಗಳು ಒಂದು ಮಾತಂದ್ರಂತ, ಲಘುನ ಬರ್ರು, ಹೆದರಬೇಡ್ರು ಅಂತಂದ್ರು ಸಹಿತ ಓಡಾಕತ್ರು. ಬಾಗಲಕೋಟೆಯಿಂದ ರಾಮಾರೂಢಪ್ಪಗಳು ಮ್ಯಾಲಿಂದ ಮ್ಯಾಲೆ ಸಿದ್ಧಾರೂಢರಿಗೆ ಭೇಟಿಯಾಗಕ್ಕೆ ಬರ್ತಿದ್ರು. ಒಮ್ಮೊಮ್ಮೆ ರಾತ್ರಿ 2 ಗಂಟೆ ಆಕಿತ್ತು, ಒಮ್ಮೊಮ್ಮೆ 12 ಗಂಟೆಗೆ ಬರ್ತಿದ್ರು, ಒಮ್ಮೊಮ್ಮೆ ಒಟ್ಟು ಸರ್ವತ್ನ್ಯಾಗ ಬರ್ತಿದ್ರು ದೂರಿಂದ ಬರಬೇಕಾದ್ರೆ. ಯಾವಾಗ ಬಂದ್ರೂ ಸಹಿತ ಸಿದ್ಧಾರೂಢರು ಎಚ್ಚರಣೆ ಇರ್ತಿದ್ರಂತ, ಅವ್ರನ್ನ ಮಾತಾಡಿಸೇ ಬಿಡ್ತಿದ್ರಂತ. ಆವಾಗ ಅಪ್ಪಗಳು ಒಂದು ಮಾತು ಕೇಳ್ತಾರೆ, ಯಪ್ಪ ನೀ ಎಂದು ಮಲ್ಕೊಂಡು ಹೇಳಿ ನನಗೆ, ಯಾವಾಗ ಬಂದಾಗ ಎಚ್ಚರಣೆ ಇರ್ತೀವಿ, ಮಕ್ಕೊಂಡ್ರೆ ಮಕ್ಕೋತೀವಿಲ್ಲೋ ಯಪ್ಪ, ನಿದ್ದೆ ಮಾಡ್ತೀವಿಲ್ಲೋ ಅಂತ ಸಿದ್ಧಾರೂಢರನ್ನ ರಾಮಾರೂಢರು ಕೇಳಿದರು. ಆವಾಗ ಇದನ್ನು ಹೇಳಿದ್ದಾರೆ ಸಿದ್ಧಾರೂಢರು. ಆ ಕಾಶಿ ಒಳಗೆ ಏನು ಹೆಣ ಚೆಲ್ಲಿ ಹೋದ್ರು, ಅದು ಹೆಣ ಡಬ ಬಿತ್ತಂತ, ಅದರ ಬುಡಕ್ಕೆ ಒಂದು ಹರಿದಿದ ಕೌದಿ ಹಾಸಿದ್ರಂತ. ಆ ಹೆಣದ ಬೆನ್ನ ಮೇಲೆ ತಲೆ ಇಟ್ಟು ಬುಡಕ್ಕೆ ಹಾಸಿದ ಹರಿದಿದ ಕೌದಿ ಹೊತ್ಕೊಂಡು ಮಲ್ಕೊಂಡಿಪ್ಪ. ಅವತ್ತು ಮಾಡಿದಂತಹ ಸುಖಕರವಾದ ನಿದ್ದೆಯನ್ನು ಇವತ್ತಿನ ಮಠನೋ ನಾ ಮಾಡಿಲ್ಲ ನೋಡೋ ರಾಮಾರೂಢ ಅಂತ ಹೇಳಿದ್ರಂತ ನೋಡ್ರಿ ಸಿದ್ಧಾರೂಢರು. ಅದಕ್ಕೆ ಸಿದ್ಧಾರೂಢಪ್ಪಗಳೊಂದು ಮಾತಂದರು, ಸಂಪತ್ತು ಬೇಡ, ದುಡ್ಡು ಬೇಡ, ಅಧಿಕಾರ ಬೇಡ, ಅಂತಸ್ತು ಬೇಡ, ಇದು ಯಾವುದೂ ಬೇಡ ಅಂಥೇಳಿ ಲಂಗೋಟಿ ಮೇಲೆ ಬಂದು ನಿಂತೆನೋ. ಆದರೆ ಪ್ರಾರಬ್ಧ ಬಿಡವಲ್ತು ಮತ್ತು ನನ್ನ ಮೆರೆಸಾಕತ್ತೈತಿ. ಅದು ತನ್ನ ಕೆಲಸ ಮಾಡಲಿ, ನನ್ನ ಗುಣ ಬಿಡೋದು ಬೇಡ. ಆ ಪ್ರಾರಬ್ಧ ಎಷ್ಟು ಮೆರೆಸ್ತೈತೋ ಮೆರೆಸಲಿ, ಕಡೀ ದಿವಸ ನನಗೆ ಕವದಿ ಪೂಜಾ ಅಂತ ಮಾಡ್ರಿಪ್ಪ. 8 ದಿವಸ ನೀವು ಹಾಕಿದಂಥ ಬಂಗಾರ, ಬೆಳ್ಳಿ, ವಜ್ರ, ಷೋಡಶೋಪಚಾರ ಪೂಜೆ, ಪುಷ್ಪಗಳು, ಅಲಂಕಾರಗಳು, ಪಂಚಪಕ್ವಾನ್ನದ ಪ್ರಸಾದಗಳು ಇವೆಲ್ಲ ನಿಮಗೆ ಸಲ್ಲಲಿಪ್ಪ. ಕಡೀ ದಿವಸ ನನಗೊಂದು ಹರಿದಿದ್ದ ಕವದಿ ಹಚ್ಚಿ, ಸನ್ಯಾಸಿಗಳ ಕಡೆಯಿಂದ ಕಸಬರಿಗೆಯಿಂದ ನನಗೆ ಚಾಮರವನ್ನು ಹಾಕಿಸಿ, ಭಿಕ್ಷಾ ಬೇಡ್ಕೊಂಡು ಬಂದಂಥ ತಂಗಳದ ರೊಟ್ಟಿ ಸಾರ ನನಗೆ ಪ್ರಸಾದ ಕೊಟ್ಟು ಬಿಡ್ರಿಪ್ಪ. ಇದೇ ಭಾಗ್ಯ ನಂದು ಶಾಶ್ವತ. ಈ ಒಂದು ಸಪ್ತಾಹದೊಳಗಾದಂತಹ ಎಲ್ಲ ಭಾಗ್ಯಗಳು ನಿಮಗೆ, ಕವದಿ ಪೂಜಾ ಭಾಗ್ಯ ನನಗೆ ಅಂತ ಹೇಳಿದಂಥ ಪುಣ್ಯಾತ್ಮರು ಸಿದ್ಧಾರೂಢಪ್ಪಗಳು.
ಇಂಥ ಗುರುವನ್ನು ನಾವು ಎಂದು ಪಡೆಯೋಕ್ಕೆ ಸಾಧ್ಯ ಐತ್ರಿ? ಯಾರು ತಮಗೆ ಬಂದಂತಹ ಭೋಗಗಳನ್ನು ಬಿಟ್ಟು ನಿಂತಾರ, ಎಲ್ಲ ತ್ಯಾಗ ಮಾಡಿ ಒಬ್ಬ ವೈರಾಗಿಯಾಗಿ, ನಿಜವಾದಂಥ ವೈರಾಗ್ಯ ಮೂರ್ತಿಯಾಗಿ ನಮ್ಮಪ್ಪ ಸಿದ್ಧಾರೂಢಜ್ಜ ನಿಂತಾನ. ಈ ಕೌದಿ ಪೂಜಾ ಅಂದ್ರೆ ಸಾಮಾನ್ಯ ಅಲ್ಲ. ನಮ್ಮಪ್ಪಗೆ ಇವತ್ತು ನಡೆಯುವಂತಹ ಕೌದಿ ಪೂಜಾ, ಆ ಕೌದಿ ಪೂಜಾ ನೋಡೋ ಭಾಗ್ಯ ನಮಗೆ ಸಿಕ್ಕರೂ ಅಷ್ಟೆ, ಸಿಗದಿದ್ರೂ ಅಷ್ಟೆ. ಆದರೆ ಆ ನಮ್ಮಪ್ಪ ಆ ಕೌದಿ ಪೂಜೆಯನ್ನು ಪಡೆದು ತೃಪ್ತನಾಗತ್ತಲ್ಲ, ತೃಪ್ತನಾಗಿ ನಾವು ಎಲ್ಲಿದ್ರೂ ಸಹಿತ ನಮ್ಮನ್ನು ಕರುಣಾದೃಷ್ಟಿಯಿಂದ ನೋಡಿ ಅನುಗ್ರಹಿಸಲಿ. ಅವನ ಆಶೀರ್ವಾದ ನಮ್ಮ ಮೇಲೆ ಸದಾಕಾಲ ಇರಲಿ. ಈ ಒಂದು ಮಾಘ ಮಾಸದೊಳಗೆ ಬರುವಂತಹ ಒಂದು ಶಿವರಾತ್ರಿ ಅಷ್ಟೇ ಶಿವರಾತ್ರಿ ಆಗೋದು ಬೇಡ. ನಮ್ಮ ಇಡೀ ಆಯಸ್ಸು ಇರುವವರೆಗೂ ಸಹಿತ, ನಮ್ಮ ದೇಹದೊಳಗೆ ಉಸಿರು ಇರುವವರೆಗೂ ಸಹಿತ ಸಿದ್ಧಾರೂಢಪ್ಪನ ನೆನೆಸ್ಕೋತ ಶಿವರಾತ್ರಿಯನ್ನು ನಾವು ಆಚರಣೆ ಮಾಡೋಣ. ಅಂಥ ಭಾಗ್ಯವನ್ನು ಸಿದ್ಧಾರೂಢಪ್ಪ ನಮಗೆ ನಿಮಗೆ ಕರುಣಿಸಲಿ. ಆನಂದ ಘನವೆಂಬುವುದರಿತು ಮಾನ ಮನ್ನನೆ ಮರಿತು, ಮೌನವಾಗಿಹ ಅನುದಿನ ತಾನ ಖಂಡನೆಂದು ಅರಿತಿಹ ಶ್ರೀಮಜ್ಜಗದ್ಗುರು ಸಿದ್ಧಾರೂಢ ಸ್ವಾಮಿ ಬಹುಪರಾಕ್ ಅಂತ ಹೇಳಿದಾರ. ನಾ ಆನಂದ ಗಣರೂಪನಿದ್ದೇನಪ್ಪ ಅಂತ ಹೇಳಿಕಾರ ಸಿದ್ಧಾರೂಢರು ತಿಳ್ಕೊಂಡ್ರು. ಯಾರ ಮಾನ ಮನ್ನನೆ ಕೊಟ್ಟರು, ಯಾರ ಛಳನ ಮಾಡಿದರು, ಯಾರ ಅಪಮಾನ ಮಾಡಿದರು, ಶಾಂತ ರೀತಿಯಿಂದ ಅನುಭವಿಸಿ ಇದೆಲ್ಲ ತೋರಿಕೆ ಮಾತ್ರ, ಒಳಗೆ ಮಾತ್ರ ಆನಂದ ರೂಪನ ಇದ್ದೇನಂತ ಹೇಳಿಕಾರ. ಎಷ್ಟು ಜನ ಅವರಿಗೆ ತೊಂದರೆ ಕೊಟ್ಟರು, ಎಷ್ಟು ಅವ್ರಿಗೆ ದುಃಖ ಕೊಟ್ಟರು ಸಹಿತ ಲಕ್ಷ್ಯ ಕೊಡಲಾರ್ದ ನಾ ಆನಂದ ರೂಪ ಅಂತ ಹೇಳಿಕಾರ ಸ್ಥಿತಪ್ರಜ್ಞರಾಗಿ ಉಳಿದಂತಹ ನಮ್ಮಪ್ಪ ನನ್ನ ಜೀವನದ ಆಪದ್ಬಾಂಧವ. ಅವನ ಶ್ರೀಚರಣಕ್ಕೆ ಅನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ.